ಆ್ಯಂಡ್ ಸೊ ತುಂಬ ಜನ ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ, ನೆಗೆಟಿವಿಟಿ ಸ್ಪ್ರೆಡ್ ಮಾಡೋರು ಇದ್ದಾರೆ. ಸೊ ಐ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಪಾಸಿಟಿವ್ ಪರ್ಸನ್. ಸೊ ನನ್ನ ಅವರು ಬಗ್ಗೆ ಮಾತ್ರ ನಾನು ತಲೆ ಕೆಡ್ಸ್ಕೊತೀನಿ. ಸೊ ಅದಕ್ಕೆ 1-2-3 ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದೀರಾ, ಮೆಸೇಜಸ್ ಮಾಡಿದ್ದೀರಾ, ನೀವೇನು ಬದುಕಿದ್ದೀರಾ, ಸತ್ತೋಗಿದ್ದೀರಾ, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ. ಸೊ ಈ ರೀತಿ ಎಲ್ಲ ಮೆಸೇಜಸ್ಸಲ್ಲಿ ಮೆಸೇಜ್ ಮಾಡೋದು ಎಷ್ಟು ಸರಿ ಅಂತ ನೀವೇ ಹೇಳಿ ಅಂತ ಹೇಳ್ಬೋದು. ನೋಡಿ, ನೀವು ಅಮೌಂಟ್ ಕೊಟ್ಟಿದ್ದೀರಾ, ಅಮೌಂಟಿಗೆ ನಾನು ಏನಾದರೂ ನಿಮಗೆ ಖಂಡಿತವಾಗ್ಲೂ ಮೋಸ ಮಾಡಿದರೆ ಮಾತ್ರ ಈ ರೀತಿ ನೀವು ಮೆಸೇಜ್ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ನಾನು ನಿಮ್ಗೆ ಹೇಳಿರ್ತೀನಿ ಅಂತ ಅನ್ಕೊಳ್ಳಿ, ನಾನು ಬ್ಯುಸಿ ಇದ್ದೀನಿ ಅಂತ, ಅದನ್ನ ಅಂಡರ್ಸ್ಟುಡ್, ನಾನು ಫ್ರೀ ಆದಮೇಲೆ ಖಂಡಿತವಾಗ್ಲೂ ನಿಮಗೆ ಮೆಸೇಜ್ ಮಾಡ್ತೀನಿ ಅಂತ. ಸೊ ಅಲ್ಲಿವರೆಗೂ ನಿಮಗೆ ತಾಳ್ಮೆ ಇಲ್ಲದೆ ನೀವು ಹಾಗೆ ಹಿಂಗೆ ಅಂತ ಮೆಸೇಜ್ ಮಾಡ್ತೀರಲ್ವಾ. ಸೊ ನಾನು ಒಂದು ಹೇಳೋದು, ನಾನು ನಿಮಗೆ ತಿರುಗಿಸಿ ಹಾಗೆ ಹೇಳಿದ್ರೆ ಹೆಂಗಿರುತ್ತೆ. ಸೊ ಆ ಡಿಬೇಟು, ಆ ಜಗಳ ಬೇಡ ಅಂತಲೇ ನಾನು ಮೆಸೇಜಸ್ಗೆ ರಿಪ್ಲೈ ಮಾಡೋಲ್ಲ. ಸೊ ಆ ಟೈಮಲ್ಲಿ ನಾನು ಏನಾದರೂ ರಿಪ್ಲೈ ಮಾಡಿದ್ರೆ ನನಗೂ ಕೋಪ ಬರುತ್ತೆ. ಆ ಕೋಪದಲ್ಲಿ ನಾನೇನೋ ಒಂದು ಮಾತಾಡ್ಬೋದು, ಅದು ನಿಮ್ಗೆ ಹರ್ಟ್ ಆಗ್ಬೋದು, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಾನೇನೋ 1 ಲಕ್ಷಾಂತರ ರೂಪಾಯಿ ಇಸ್ಕೊಂಡು ಇವ್ರ ಹತ್ರ ನಾನು ಮೋಸ ಮಾಡಿರೋ ಹಾಗೇನೇ ಮೆಸೇಜಸ್ ಮಾಡ್ತಾರೆ. ಅದು ಯಾಕೆ ಹಂಗೆ ಮಾಡ್ತಾರೆ, ಅವರ ಮೆಂಟಾಲಿಟಿ, ಅವರ ಇನ್ಸೆಕ್ಯೂರಿಟಿನ ತೋರಿಸುತ್ತೆ. ದಟ್ ಡಸಂಟ್ ಅಫೆಕ್ಟ್ ಮೀ. ಇನ್ನೊಂದ್ಸತಿ ಏನಾದರೂ ಮೆಸೇಜಸ್ ಹತ್ರ ಬಂತು ಅಂದರೆ ನಾನು ಡೈರೆಕ್ಟು ವಾಟ್ಸಪ್ಪಲ್ಲಿ ಈ ಥರ ವಿಡಿಯೋಸಲ್ಲಿ ಮಾಡಿ ಇಲ್ಲೊಂದು ಪಿಕ್ಚರ್ ಹಾಕ್ಬಿಡ್ತೀನಿ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ವೆಯ್ಟ್ ಮಾಡಿ, ನಾನು ನಿಮಗೆ ಅಮೌಂಟಿಗೆ ಮೋಸ ಮಾಡಿದರೆ ಖಂಡಿತವಾಗ್ಲೂ ರೇಸ್ ವಾಯ್ಸ್ ಮಾಡಿ. ಹೀ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್. ಎಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಎವ್ರಿ ಡೇ ಓಪನ್ ಇರುತ್ತೆ ಪರ್ಸನಲ್ ರೀಡಿಂಗ್. ಆ್ಯಂಡ್ ಟ್ಯಾರೋ ಕೋರ್ಸ್ ಜಸ್ಟ್ 7 days ಕ್ಲಾಸಸ್ ಇರುತ್ತೆ. ಸೊ ಅದಕ್ಕೆ 2000 rupees ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವರು ತಗೊಳ್ಳಿ. ಯಾರೆಲ್ಲ ಆಲ್ರೆಡಿ ಪೇ ಮಾಡಿದ್ರೆ ಖಂಡಿತವಾಗ್ಲೂ ಗೈಸ್ ನಾಳೆಯಿಂದ ಎವ್ರಿ ಡೇ ಕ್ಲಾಸಸ್ನ ನಾನು ಮಾಡ್ತೀನಿ. ಸೊ ಒಂದು ಕ್ಲೈಂಟ್ಗೆ ಮಾತ್ರ ನಾನು ಅವರ ಅಮೌಂಟ್ನ ರಿಫಂಡ್ ಮಾಡ್ತಾ ಇದ್ದೀನಿ. ಸೊ ಅದು ಯಾಕೆ ಅಂತ ಅಂದರೆ, ಖಂಡಿತವಾಗ್ಲೂ ಅವರು ಶಿ ಹ್ಯಾವ್ಸ್ ಡನ್ ಸೋ ಮಚ್ ಆಫ್ ನ್ಯೂಸೆನ್ಸ್ ಮೆಸೇಜಸ್ ಟು ಹಸ್. ಸೊ ಹಾಗಾಗಿ ಅದು ತುಂಬ ಹರ್ಟ್ ಆಗಿರೋದಕ್ಕೆ ಇಂಥ ವ್ಯಕ್ತಿಗಳಿಗೆ ನಾನು ಯಾವುದೇ ಕಾರಣಕ್ಕೂ ಟ್ಯಾರೋ ಕೋರ್ಸಸ್ ಹೇಳ್ಕೊಡೋಕ್ಕಾಗಲ್ಲ. ಸೊ ಅವ್ರ ಅಮೌಂಟ್ ಅವ್ರಿಗೆ ರಿಫಂಡ್ ಆಗ್ತಾ ಇದೆ. ಸೊ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸೊ ಬಿ ಕೈಂಡ್. ಸೊ ನನ್ನ ಲೈಫಲ್ಲಿ ಏನು ನಡೀತಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಸುಮ್ಮನೆ ಬಾಯ್ ಬಂದಂಗೆಲ್ಲ ಮಾತಾಡೋದು, ಇಟ್ ಡಸಂಟ್ ಸರ್ವ್ ಎನಿಥಿಂಗ್. ಓಕೆ, ಸೊ ನಾವು ಎಂಡ್ ಆಫ್ ದ ಡೇ ಮನುಷ್ಯರೇ. ಸೊ ನಾವೇನು ರೋಬೋಟ್ಗಳಲ್ಲ, ಅಥವಾ ಲೈಕ್ ವಾಟ್ ಎವರ್. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ನನ್ನ ಕಡೆಯಿಂದ ನಾವು ಆನೆಸ್ಟ್ ಆಗಿದ್ದೀವಿ. ಆನೆಸ್ಟ್ ಆಗಿದ್ರು ತುಂಬ ಜನಕ್ಕೆ ಅದು ಇಷ್ಟನೂ ಆಗಲ್ಲ ಅಂತ ಅಂದರೆ, ಐ ವಿಲ್ ರಿಪ್ಲೈ ಇನ್ ದಟ್ ವೇ. ಅವ್ರು ಯಾವ ಥರ ಮೆಸೇಜ್ ಮಾಡಿದ್ದಾರೆ ನಾನು ಹಾಗೆ ರಿಪ್ಲೈ ಮಾಡ್ತೀನಿ. ಅವ್ರ ಅಮೌಂಟ್ ಅವ್ರಿಗೆ ರಿಫಂಡ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಅಮೌಂಟ್ ಮೋಸ ಆಗೋದಿಲ್ಲ. ಸೊ ಮೋಸ ಮಾಡೋರಾಗಿದ್ರೆ ನೀವು ಅಮೌಂಟ್ ಇಸ್ಕೊಂಡಾದ್ಮೇಲೆ ಬ್ಲಾಕ್ ಮಾಡ್ತಾರೋ ಅವ್ರ ನಂಬರ್ನ. ನಾವು ಯಾವುದೇ ಕಾರಣಕ್ಕೂ ನಂಬರ್ನ ಬ್ಲಾಕೇ ಮಾಡೋಲ್ಲ. ಸೊ ಅಷ್ಟು ನಾವು ನಿಯತ್ತಾಗಿರ್ತೀವಿ. ಸೊ ನನ್ನ ಹತ್ರನೇ ತುಂಬ ಜನ ನೆಗೆಟಿವ್ ಆಗಿ ಮಾತಾಡ್ತೀರಾ, ಪಾಸಿಟಿವ್ ಆಗಿ ಮಾತಾಡ್ತೀರಾ. ಸೊ ವಾಟ್ ಇಸ್ ದಿಸ್ ಗೋಯಿಂಗ್ ಆನ್, ಐ ಡೋಂಟ್ ನೋ. ಓಕೆ, ಸೊ ಎಸ್ ಗೈಸ್, ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಏನು ಥಿಂಕ್ ಮಾಡ್ತಿದ್ದಾರೆ, ಅವರ ಲೇಟ್ ನೈಟ್ ಥಾಟ್ಸ್ ಏನಿರುತ್ತೆ, ನೀವು ಯಾರ ಬಗ್ಗೆ ಕನೆಕ್ಟ್ ಆಗಿದ್ದೀರಾ, ನೀವು ಯಾರ ಜೊತೆ ಇಷ್ಟಪಡ್ತಾ ಇದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ, ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಫುಲ್ ವಿಡಿಯೋ ಇರುತ್ತೆ. ಸೊ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಯಾವ್ಯಾವ ಕಾರ್ಡ್ಸ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಕ್ವೀನ್ ಆಫ್ ಕಪ್ಸ್, ಓಕೆ, 2 of Pentacles, Tower card, 4 of Wands, 8 of Wands and Chariot. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ, ಆ ಒಂದು ವ್ಯಕ್ತಿ ಸ್ಪೆಷಲಿ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನೋಡಿ, ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಐ ಥಿಂಕ್ ನಿಮ್ಮ ಲೈಫಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಸ್ಟೇಬಲ್ ಆಗಿದ್ದೀರಾ, ನೀವು ತುಂಬಾನೇ ಗ್ರೌಂಡೆಡ್ ಆಗಿದ್ದೀರಾ. ಸೊ ನಿಮಗೆ ಯಾವುದೇ ಕಾರಣಕ್ಕೂ ಲೈಕ್ ನಿಮ್ಗೊಂದು ಆಪ್ಷನ್ಸ್ ತುಂಬಾನೇ ಇದೆ, ಪ್ರಪೋಸಲ್ಸ್ ಇದೆ. ಸೊ ಅದೆಲ್ಲಾನು ಬಿಟ್ಟಿನೂ ಕೂಡ ನಿಮ್ಮ ಪಾರ್ಟ್ನರ್ನ ನೀವು ಇಷ್ಟಪಟ್ಟಿದ್ದೀರಾ, ಪ್ರೀತಿನಲ್ಲಿದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ಅದನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಪ್ರೌಡ್ ಫೀಲ್ ಮಾಡ್ತಿದ್ದಾರೆ.
ಯಾಕೆಂತಂದ್ರೆ ನನ್ನ ವ್ಯಕ್ತಿ ನನ್ನ ಅಷ್ಟು ಇಷ್ಟಪಡ್ತಿದ್ದಾರೆ, ನನ್ನ ವಿಚಾರದಲ್ಲಿ ಅಷ್ಟು ಸೀರಿಯಸ್ ಆಗಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಮನಸ್ಸು ಚಂಚಲ ಮಾಡ್ಕೊಂಡು ನನ್ನ ಬಿಟ್ಟು ಹೋಗ್ತಾ ಇಲ್ಲ. ಅಷ್ಟು ಪ್ರಪೋಸಲ್ಸ್ ಇದ್ರು, ಅಷ್ಟು ಆಪ್ಷನ್ಸ್ ಇದ್ರು, ನನ್ನ ವ್ಯಕ್ತಿ ನನ್ನನ್ನ ಇಷ್ಟು ಹಚ್ಕೊಂಡಿದ್ದಾರೆ ಅಂದ್ರೆ ಇದು ನನ್ನ ಪುಣ್ಯ, ನನ್ನ ಭಾಗ್ಯ. ಯಾವುದೇ ರೀತಿ ಮೈಂಡ್ ಡೈವರ್ಟ್ ಆಗದೆ ಇರೋಂತ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದು ಅವ್ರಿಗೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ಚಾರಿಯಟ್ ಇದೆ. ಸೊ ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಲೈಫ್ ಅಲ್ಲಿ. ಫೈನಾನ್ಷಿಯಲಿ ನೀವು ತುಂಬಾನೇ ಸ್ಟ್ರಾಂಗ್ ಇದ್ದೀರಾ, ವೆಲ್ ಸೆಟಲ್ ಆಗಿರ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಮೇ ಬಿ ಅವರು ಸೆಟಲ್ ಆಗದೆ ಇರಬಹುದು, ಅಥವಾ ಸಮಥಿಂಗ್ ಅವ್ರ ಲೈಫ್ ಅಲ್ಲಿ ತುಂಬಾ ಇಶ್ಯೂಸ್ ಇದೆ. ಸೊ ಅದೆಲ್ಲ ಗೊತ್ತಿದ್ರು ಕೂಡ ಅವರ ಜೊತೆಗೆ ಲೈಫ್ ಅಲ್ಲಿ ಪ್ರೀತಿನಲ್ಲಿ ಇದ್ದೀರಾ ಅಂತ ಅಂದ್ರೆ ಇಟ್ ಶೋಸ್ ಲಾಯಲ್, ಆನೆಸ್ಟಿ, ಪ್ರಾಮಾಣಿಕತೆ. ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ. ನಾನು ಒಂದು ಲಾಯಲ್ ಆಗಿರುವಂತ ಪರ್ಸನ್ ನ ಕೈ ಹಿಡಿತಾ ಇದ್ದೀನಿ. ನನಗೆ ನನ್ನ ವ್ಯಕ್ತಿ ಈ ರೀತಿ ನನ್ನ ಜೊತೆ ಆನೆಸ್ಟಿ ಆಗಿದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ನಾನು ಯಾವ್ದೋ ಜನ್ಮದ ಪುಣ್ಯ ಮಾಡಿದೀನಿ, ಇಂಥ ಒಳ್ಳೆ ವ್ಯಕ್ತಿ ನನಗೆ ಸಿಕ್ಕಿದ್ದಾರೆ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂಡ್ 8 ಆಫ್ ವಾಂಡ್ಸ್. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅವ್ರು ಯಾವ್ದೇ ರೀತಿ ನಿಮ್ಮ ಹತ್ರ ಮುಚ್ಚುಮರೆ ಮಾಡೋದಿಲ್ಲ, ಐಡನ್ ಸಿಕ್ ಮಾಡೋದಿಲ್ಲ. ಅವ್ರು ಯಾವ ರೀತಿನಲ್ಲಿ ಅವ್ರ ಲೈಫ್ ಅಲ್ಲಿ ಹೋಗ್ತಿದ್ದಾರೆ, ನನ್ನ ಜೀವನದಲ್ಲಿ ಏನಾಯ್ತು ಪ್ರತಿಯೊಂದನ್ನು ಅವರು ನಿಮ್ಮ ಹತ್ರ ವರದಿ ಒಪ್ಪಿಸ್ತಾರೆ. ಸೊ ದಟ್ ಈಸ್ ವಾಟ್ ನಿಮ್ಮನ್ನ ಅವ್ರು ಎಷ್ಟು ಇಷ್ಟಪಡ್ತಾರೆ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ. ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಸೊ ಏನೇ ಇದ್ರೂ ಸ್ಟ್ರೈಟ್ ಆಗಿ ಹೇಳ್ತಾರೆ, ಅದು ಸರಿನಾ ತಪ್ಪ ಎಲ್ಲಾನು ಲೆಕ್ಕ ಹಾಕದೆ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಅದನ್ನೇ ನಿಮ್ಮ ಹತ್ರ ಮಾತಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ನಿಮ್ಮ ಮಧ್ಯ ಯಾವ್ದೇ ರೀತಿ ಫಿಲ್ಟರ್ ಇಲ್ಲ. ಸೊ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಅಷ್ಟೇ ನಿಮ್ಮನ್ನ, ನೀವ್ ಎಷ್ಟು ಅವ್ರನ್ನ ಇಷ್ಟಪಡ್ತಾ ಇದ್ದೀರಲ್ಲ ಅದೇ ರೀತಿ ಅವರು ನಿಮ್ಮನ್ನ ಅವರು ಅಷ್ಟೇ ಪ್ರಾಮಾಣಿಕತೆವಾಗಿದ್ದಾರೆ, ಅವರು ಅಷ್ಟೇ ಲಾಯಲ್ ಆಗಿದ್ದಾರೆ, ಅಷ್ಟೇ ಆನೆಸ್ಟಿ ಆಗಿದ್ದಾರೆ, ಅಷ್ಟೇ ಗೌರವದಿಂದನೂ ನಿಮ್ಮ ಜೊತೆಗಿದ್ದಾರೆ. ಯಾವುದೇ ಕಾರಣಕ್ಕೂ ನೀವಿಲ್ಲ ಅಂತ ಹೇಳಿ ಮೇ ಬಿ ಅವರು ನಿಮಗೆ ಚೀಟ್ ಮಾಡೋದಾಗಿರ್ಲಿ, ಅಥವಾ ಯೂಸ್ ಮಾಡ್ಕೊಳ್ಳೋದಾಗಿರ್ಲಿ, ಅಡ್ವಾಂಟೇಜ್ ತಗೊಳ್ಳೋದಾಗಿರ್ಲಿ, ಯಾವುದೇ ರೀತಿ ಮಾಡೋದಿಲ್ಲ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ಲವ್ ಅಂದ್ರೆ ಏನು, ಲವ್ ಅಂದ್ರೆ ಎಷ್ಟು ಪ್ರೀಶಿಯಸ್. ಅಂಡ್ ನಮ್ಮ ಒಬ್ಬ ವ್ಯಕ್ತಿ ನನ್ನ ನಂಬಿದಾನೆ ಅನ್ನೋ ಮಾತ್ರಕ್ಕೆ ಆ ಒಂದು ವ್ಯಕ್ತಿಗೆ ನನ್ನನ್ನ ಕೆಟ್ಟದಾಗ ನಡ್ಸ್ಕೊಳ್ಳೋದು, ಅಥವಾ ನಾನು ಅವ್ರನ್ನ ತುಂಬಾನೇ ಕೀಳಾಗಿ ನೋಡೋದು, ಅಥವಾ ತುಂಬಾ ಜನ ಅದನ್ನ ಅವ್ರ ಲೈಫಲ್ಲಿ ಮೇ ಬಿ ಅವ್ರಿಗೆ ತುಂಬಾನೇ ಹಾರ್ಟ್ ಬ್ರೇಕ್ಸ್ ಆಗಿದೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನಿಮ್ಮ ಜೊತೆಗೆ ಬಂದಾಗ ಅವ್ರಿಗೆ ಕರೆಕ್ಟ್ ಪ್ರೀತಿ ಅಂದ್ರೆ ಏನು, ಲವ್ ಅಂದ್ರೆ ಏನು, ಸಂಬಂಧ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಎಲ್ಲಾನು ಕೂಡ ಅವ್ರಿಗೆ ಇವತ್ತು ಗೊತ್ತಾಗಿದೆ ಅಂತ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು. ಯಾಕಂತ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಒಂದೊಳ್ಳೆ ಮಾರಲ್ಸ್, ವ್ಯಾಲ್ಯೂಸ್ ನ ಫಾಲೋ ಮಾಡ್ತಾ ಇದ್ರ. ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿನೂ ಕೂಡ ಅಷ್ಟೇ ವ್ಯಾಲ್ಯೂ ಮಾಡ್ತಾರೆ ಪ್ರತಿಯೊಂದನು. ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಮೆಮೊರೀಸ್ ನ ರಿಕಲೆಕ್ಟ್ ಮಾಡ್ಕೊಳ್ಳೋದು, ಪ್ರತಿ ಸತಿನೂ ಯು ಹ್ಯಾವ್ ಬೀನ್ ಅ ವೆರಿ ಗುಡ್ ಪರ್ಸನ್ ಇನ್ ದೇರ್ ಲೈಫ್. ಸೊ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಏನೇ ನಡೀಲಿ, ಸಣ್ಣ ಸೊಟ್ಟ ಒಂದು ಸಿಲ್ಲಿ ಏನೇ ಒಂದು ನಡೀಲಿ, ಒಂದು ಚಿಕ್ಕ ವಿಚಾರನೇ ಇರ್ಲಿ, ಒಂದು ಸಿಲ್ಲಿ ವಿಚಾರನೇ ಇರ್ಲಿ, ಅದನ್ನ ನಿಮ್ಮ ಹತ್ರ ಬಂದು ಹೇಳ್ತಾರೆ. ಸೊ ನೀವು ಅನ್ಸುತ್ತೆ ನಿಮ್ಗೆ ನನ್ನ ವ್ಯಕ್ತಿ ಯಾಕೆ ಎಲ್ಲಾನು ಹೇಳ್ತಾರೆ ನನ್ನ ಹತ್ರ ಅಂತ. ಇಟ್ ಶೋಸ್ ದ ಲವ್ ಟುವರ್ಡ್ಸ್ ಯು. ಸೊ ನನ್ನ ವ್ಯಕ್ತಿ ಹತ್ರ ನನ್ಗೆ ಏನೂ ಮುಚ್ಚುಮರೆ ಇಲ್ಲ, ಒಂದು ಟ್ರಾನ್ಸ್ಪರೆನ್ಸಿ ಆಗಿ ಆ ಒಂದು ವ್ಯಕ್ತಿ ಇದ್ದಾರೆ ನನ್ನ ಜೊತೆಗೆ ಅಂತ ಅಂದ್ರೆ ಇಟ್ ಈಸ್ ಆಲ್ ಅಬೌಟ್ ದ ಲವ್. ಸೊ ನೀವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ರ, ಮೇ ಬಿ ನೀವು ಅಷ್ಟೇ ಪ್ರಾಮುಖ್ಯತೆ ಅಂದ್ರೆ ಕೊಟ್ಟಿದ್ದೀರ ನಿಮ್ಮ ಪಾರ್ಟ್ನರ್ಗೆ, ಅವರು ಅದೇ ಸ್ಥಾನ ನಿಮ್ಗೆ ಕೊಡ್ತಾ ಇದ್ದಾರೆ. ವಾಟ್ ಯು ಗಿವ್ ದಟ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಮನಸಾರೆ ಒಪ್ಕೊಂಡಿದ್ದಾರೆ, ಹಚ್ಕೊಂಡಿದ್ದಾರೆ, ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಸೊ ಪ್ರತಿ ಸತಿನೂ ಅವ್ರಿಗೆ ಒಂದು ಫಿಯರ್ ಇದೆ, ನೀವು ಎಲ್ಲಿ ಬಿಟ್ಟು ಹೋಗ್ತೀರಾ, ಅಥವಾ ಸಮ್ ಟೈಮ್ಸ್ ದಿಸ್ ಪರ್ಸನ್ ಫೀಲ್ ನಾನು ಇವ್ರನ್ನ ಪಡ್ಕೊಳಕ್ ನಾನು ಯೋಗ್ಯನಾ, ನನ್ಗೆ ವರ್ತ್ ಇದೆಯಾ. ಸಮ್ ಟೈಮ್ಸ್ ಅದೆಲ್ಲ ಅನ್ಸುತ್ತೆ. ಯಾಕಂತ ಅಂದ್ರೆ ದೇವ್ರು ಅವ್ರು ಕೇಳಕ್ಕಿಂತ ಜಾಸ್ತಿನೇ ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಸೊ ಪ್ರೀತಿ ಕೇಳಿದ್ರು, ಅದಕ್ಕಿಂತ ಪ್ರೀತಿ ಹೆಚ್ಚಾಗಿರುವಂತ ವ್ಯಕ್ತಿನ ಅವ್ರ ಲೈಫಲ್ಲಿ ತಂದ್ರು. ಅಂಡ್ ಅವರವರ ಒಂದು ಡ್ರೀಮ್ಸ್ ಯಾವ್ಯಾವ ತರ ಇತ್ತು ಅಂದ್ರೆ ನಾನು ಇಂಥ ವ್ಯಕ್ತಿನ ಕೈ ಹಿಡಿಬೇಕು ಅಂತ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಇತ್ತು, ಅದಕ್ಕಿಂತ ಜಾಸ್ತಿ ಅವ್ರ ಲೈಫಲ್ಲಿ ಅವ್ರು ಬೇಡಿದೆಲ್ಲ ದೇವರು ಅವ್ರಿಗೆ ವರವಾಗಿ ಕೊಟ್ಟಿದ್ದಾರೆ. ಅದು ನಿಮ್ಮ ಮುಖಾಂತರ ಅವ್ರಿಗೆ ಎಲ್ಲಾನು ಸಿಕ್ಕಿರೋದು ಅವರ ಭಾಗ್ಯ ಅನ್ನೋದು ಅವರು ಫೀಲ್ ಮಾಡ್ತಾರೆ ಅಂತ ಹೇಳ್ತೀನಿ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಲಾಯಲ್ ಅಂಡ್ ವೆರಿ ಆನೆಸ್ಟಿ ಅಂತ ನಾನು ಹೇಳ್ಬೋದು. ಅವ್ರು ಯಾರೇ ಆಗಿರ್ಲಿ, ನಿಮ್ಮ ವ್ಯಕ್ತಿ ಖಂಡಿತವಾಗ್ಲೂ ನಿಮಗೆ ಪ್ರಾಮಾಣಿಕವಾಗಿ ಅವ್ರು ಇದ್ದಾರೆ, ಖಂಡಿತವಾಗ್ಲೂ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಸೊ ದಿಸ್ ಲವ್ ಕಂಟಿನ್ಯೂಸ್ ಫಾರ್ ಎವರ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.